ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಪ್ಯಾನ್ಗೆ ನಾನಿಲ್ಲಿ ಈ ಸ್ಪೂನ್ದಿಂದ 2 ಸ್ಪೂನ್ ಆಗಷ್ಟೇ ಕಡಲೆಬೇಳೆಯನ್ನು ಹಾಕ್ತಾ ಇದ್ದೀನಿ ರೀ. ಲೋ ಫ್ಲೇಮ್ದಲ್ಲಿಟ್ಟನೆ ಈ ಕಡಲೆಬೇಳೆನ ಹುರಿದ್ಬಿಟ್ಟು ತೊಗೋಬೇಕು ನೋಡ್ರಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ಕಡಲೆಬೇಳೆ ಸ್ವಲ್ಪ ಒಂದು ಅರ್ಧ ಹುರಿದ ಮೇಲೆ ಆಮೇಲೆ ಉಳಿದಿರುವ ಬೇಳೆಗಳನ್ನ ಹಾಕ್ತೀನಿ ರೀ. ಎಲ್ಲ ಒಮ್ಮೆಲೆ ಹಾಕಿಬಿಟ್ರೆ ಆ ಬೇಳೆಗಳು ಹುರಿದ್ಬಿಟ್ಟು ಕಡಲೆಬೇಳೆ ಹಾಗೆ ಉಳಿತಾವೆ, ಅಥವಾ ಅವು ಜಾಸ್ತಿ ಹುರಿದು ಸೀದರೆ ಹೋಗ್ತಾವೆ, ಹಂಗಾಗ್ತದೆ ರೀ. ನೋಡಿ, ಸ್ವಲ್ಪ ಹುರಿದ ಮೇಲೆ ಅದೇ ಸ್ಪೂನ್ದಿಂದನೇ 3 ಸ್ಪೂನ್ ಆಗಷ್ಟೇ ಉದ್ದಿನ ಬೇಳೆಯನ್ನು ಹಾಕ್ತಾ ಇದ್ದೀನಿ ರೀ. ನೋಡಿ, ನಾನು ಫಸ್ಟೇ ಹೇಳ್ತೀನಿ, ಮೆಜರ್ಮೆಂಟ್ ಕರೆಕ್ಟಾಗಿಯೇ ಹಾಕಿರಿ, ಅವಾಗನೇ ಟೇಸ್ಟ್ ಚೆನ್ನಾಗಿ ಬರ್ತದೆ. 1 ಸ್ಪೂನ್ ಆಗಷ್ಟೇ ತೊಗರಿಬೇಳೆಯನ್ನು ಹಾಕಿದ್ದೀನಿ. ಎಲ್ಲನೂ ಲೋ ಫ್ಲೇಮ್ದಲ್ಲಿಟ್ಟನೆ ಲೈಟ್ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ತೊಗೋಬೇಕು ನೋಡಿರಿ. ನೋಡಿ, ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಟೇಸ್ಟ್ ಚೆನ್ನಾಗಿ ಬರೋದಿಲ್ಲ. ಅಥವಾ ಹೊರಗಡೆಯಿಂದ ಅಷ್ಟೇ ಹುರಿದಿರ್ತಾವೆ, ಒಳಗಡೆಯಿಂದ ಏನಾಗಿರ್ತಾವೆ ರೀ ಅವು ಕಾಳುಗಳು, ಅಥವಾ ಇಲ್ಲ ಬೇಳೆ ಕಾಳೆಲ್ಲ ಹಸಿ ಉಳಿದಿರ್ತಾವೆ ನೋಡಿರಿ. ಈಗ ಲೈಟ್ ಕೆಂಪಗಾಗೋವರೆಗೂ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ಈಗ ಗ್ಯಾಸನ್ನು ಆಫ್ ಮಾಡಿ ಈಗ ಇದನ್ನು ಈ ಪ್ಲೇಟಿಗೆ ಹಾಕೋತಾ ಇದ್ದೀನಿ ರೀ. ಈಗ ಇದೇನಾಗಲಿ ರೀ, ಕಂಪ್ಲೀಟಾಗಿ ಆರಲಿ. ಈಗ ಅದೇ ಪ್ಯಾನ್ಗೆ ನಾನಿಲ್ಲಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕ್ತಾಯಿದ್ದೀನಿ. ಒಂದು 30-40 ಎಲೆ ಹಾಕಿರಿ. ಕರಿಬೇವು ಸೊಪ್ಪಂತೂ ಕೂದಲಿನ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ರೀ. ಇಲ್ಲಿ ನಾನು 12 ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕ್ತಾಯಿದ್ದೀನಿ. ನೀವು ಖಾರ ಇಷ್ಟಪಡೋರು ನೀವು ಏನು ಮಾಡ್ಬೋದು, ಒಂದು ಸ್ವಲ್ಪ ಖಾರ ಇರೋ ಒಂದು 4-5 ಮೆಣಸಿನ್ಕಾಯನ್ನು ಆ್ಯಡ್ ಮಾಡ್ಬೋದು. ಬ್ಯಾಡಗಿ ಮೆಣಸಿನ್ಕಾಯಿ ಖಾರನೂ ಜಾಸ್ತಿ ಇರೋಲ್ಲ, ಕಲರು ಚೆನ್ನಾಗಿ ಬರ್ತದೆ ಅಂಥೇಳಿ ಇದನ್ನೂ ಲೋ ಫ್ಲೇಮ್ದಲ್ಲಿಟ್ಟು ಕರಿಬೇವು ಸೊಪ್ಪನ್ನು ಕ್ರಿಸ್ಪಿ ಆಗೋವರೆಗೂ ಮೆಣಸಿನ್ಕಾಯಿ ಈಗಂತೂ ಬೇಸಿಗೆ ಇದ್ರೆ ಕ್ರಿಸ್ಪಿ ಇರ್ತಾವೆ, ಅದರ ಕರಿಬೇವು ಸೊಪ್ಪನ್ನು ಚೆನ್ನಾಗಿ ಕ್ರಿಸ್ಪಿ ಆಗೋವರೆಗೂ ಲೋ ಫ್ಲೇಮ್ದಲ್ಲಿಟ್ಟನೆ ಹುರಿದು ತೊಗೊಂಡಿನಿ ರೀ. ಇದನ್ನೂ ಒಂದು ಬೇರೆ ಪ್ಲೇಟಿಗೆ ಹಾಕೋತಾ ಇದ್ದೀನಿ. ಈಗ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ ರೀ. ಈಗ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಈ ಸ್ಪೂನ್ದಿಂದನೇ 3 ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾಯಿದ್ದೀನಿ ನೋಡಿರಿ. ಒಂದು 8-9 ಬೆಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ. ಕೆಲವರು ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಬೆಳ್ಳುಳ್ಳಿಯನ್ನು ಏನು ಮಾಡ್ಬೋದು, ಬಿಟ್ಬಿಡ್ಬೋದು. ಈಗ ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಹುರ್ಕೋತೀನಿ ರೀ. ಸ್ವಲ್ಪ ಹುರಿಲ್ರಿ, ಹುರಿದ ಮೇಲೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ಎಲ್ಲ ಹುರಿದ ಮೇಲೆ ಹಾಕಿದ್ರೆ ಮತ್ತು ಇವೇನಾಗ್ತಾವೆ, ಇವು ಸೀದು ಹೋಗ್ತಾವೆ ರೀ. ಒಂದು 12-15 ಕಾಳಾಗಷ್ಟೇ ಕಾಳು ಮೆಣಸನ್ನು ಹಾಕಿದ್ದೀನಿ, ಅಥವಾ 1/4 ಟೀ ಸ್ಪೂನ್ ಆಗಷ್ಟೇ ಹಾಕಿರಿ, ನಡೀತದೆ. ನೋಡಿ, ಇದಕ್ಕೆ ಅದೇ ಸ್ಪೂನ್ದಿಂದನೇ 2 ಸ್ಪೂನ್ ಆಗಷ್ಟೇ ಒಣ ಕೊಬ್ಬರಿಯನ್ನು ಹಾಕ್ತಾಯಿದ್ದೀನಿ ನೋಡಿರಿ. ನೋಡಿ, ನಾನು ಮೆಜರ್ಮೆಂಟ್ ಇದೇ ರೀತಿಯೇ ಹಾಕಿರಿ. ಒಂದೇ ರೀತಿ ಏನು ಬಳಸ್ರು ಒಂದೇ ರೀತಿ ಸ್ಪೂನು ಬಟ್ಲನ್ನ ಬಳಸ್ರಿ, ಅವಾಗನೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಹುರಿದಿರುವ ಶೇಂಗಾದವತ್ತೇ ನಾನು 2 ಸ್ಪೂನ್ ಆಗಷ್ಟು ಹಾಕಿದ್ದೀನಿ, ಅದಕ್ಕೆ ಲಾಸ್ಟಿಗೆ ಹಾಕಿನಿ ರೀ. ನಿಮ್ಮ ಹಸಿ ಶೇಂಗಾ ಇದ್ದು ಅಂದ್ರೆ ನೀವೇನು ಮಾಡಿರಿ, ಆ ಎಳ್ಳು ಜೊತೆನೇ ಹಾಕಿಬಿಟ್ಟು ಲೋ ಫ್ಲೇಮ್ದಲ್ಲಿಟ್ಟನೆ ಹುರಿದ್ಬಿಟ್ಟು ತೊಗೊರಿ. ನೋಡಿ, ಇದನ್ನು ಹುರಿದವ್ರಿ. ನಾನು ಗ್ಯಾಸನ್ನು ಆಫ್ ಮಾಡಿ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಅರಿಶಿಣ ಪುಡಿ, ಒಂದು ಸ್ವಲ್ಪ ಹಿಂಗನ್ನು ಹಾಕ್ತಾಯಿದ್ದೀನಿ ರೀ. ಆ ಪ್ಯಾನ್ ಏನು ಬಿಸಿ ಇರ್ತದಲ್ಲ ಅದರೊಳಗನೆ ಆ ಇಂಗು ಮತ್ತು ಅರಿಶಿಣ ಬೆಚ್ಚಗಾದ್ರೆ ಸಾಕು ನೋಡಿರಿ. ನಾನು ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದು ಏನಾಗಲಿ ರೀ, ಕಂಪ್ಲೀಟಾಗಿ ಆರಲಿ. ಆರದ್ಮೇಲೆ ನಾನು ಯೂಸ್ ಮಾಡ್ತೀನಿ, ಅನ್ಕತಕ ಸೈಡಿಗೆ ಇಡ್ತಿದ್ದೀನಿ. ಇಲ್ಲೊಂದು ಮೀಡಿಯಮ್ ಸೈಜ್ ಆಲೂಗಡ್ಡೆ ಅಂತ ತೊಗೊಂಡಿದ್ದೀನಿ. ಈಗ ಇದನ್ನು ಸಿಪ್ಪೆ ತೆಗೆದುಬಿಟ್ಟು ತೊಗೋತೀನಿ. ಇವತ್ತೊಂದು ಟೇಸ್ಟಿ ಹೆಲ್ದಿಯಾಗಿರುವಂಥ ಕಡಿಮೆ ಎಣ್ಣೆ ಬಳಸಿರುವ ಬ್ರೇಕ್ಫಾಸ್ಟ್ ಅಥವಾ ಬೆಳಗಿನ ತಿಂಡಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಆಲೂಗಡ್ಡೆ ಸಿಪ್ಪೆಯನ್ನು ತೆಗೆದುಬಿಟ್ಟು ತೊಗೊಂಡಿದ್ದೀನಿ. ನೋಡಿ, ಆಲೂಗಡ್ಡೆ ಅದನ್ನು ತುರಿದ್ಬಿಟ್ಟು ತೊಗೋತೀನಿ. ಕಪ್ಪಾಗಬಾರ್ದು ಅಂತ ಹೇಳಿ ನೀರಿನಲ್ಲಿನೇ ಏನು ಮಾಡ್ತಾಯಿದ್ದೀನಿ, ತುರಿದ್ಬಿಟ್ಟು. ಆದಷ್ಟು ಏನು ಮಾಡಿರಿ, ನೀವು ಸಣ್ಣದಾಗಿಯೇ ತುರಿದ್ಬಿಟ್ಟು ತೊಗೊರಿ. ಒಂದು ಮೀಡಿಯಮ್ ಸೈಜ್ ತೊಗೊಂಡಿನಿ ನೋಡಿ. ಈಗ ಇದನ್ನು ಏನು ಮಾಡ್ತೀನಿ, ನೀರನ್ನು ತೆಗೆದುಬಿಟ್ಟು ಇನ್ನೊಂದು 2 ಬಾರಿ ತೊಳೆದ್ಬಿಟ್ಟು ನಾನು ಚಾಣಿಯ ಒಳಗೆ ಹಾಕಿಬಿಟ್ಟು ಇದನ್ನು ಏನು ಮಾಡ್ತೀನಿ ರೀ, ಆ ನೀರನ್ನು ಸೋಸ್ಬಿಟ್ಟು ತೊಗೋತೀನಿ. ನೋಡಿ, ಒಂದು 3 ಬಾರಿ ತೊಳೆದ್ಬಿಟ್ಟು ತೊಗೊಂಡಿನಿ, ಕಪ್ಪಾಗಬಾರ್ದು ಅಂತೇಳಿ. ಇದನ್ನು ಸೈಡಿಗೆ ಇಡ್ತೀನಿ ರೀ, ಆಮೇಲೆ ಯೂಸ್ ಮಾಡ್ತೀನಿ. ಪ್ಯಾನ್ಗೆ ನಾನಿಲ್ಲಿ 1 ಸ್ಪೂನ್ ಆಗಷ್ಟೇ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ, ಒಂದು ಬಟ್ಲಾಗಷ್ಟೇ ನೀರನ್ನು ಹಾಕ್ತಾಯಿದ್ದೀನಿ. ನೋಡಿ, ಎಣ್ಣೆನೇ ಬೇಡ ಅಂದ್ರೆ ನೀವು ಇಲ್ಲಿ ತುಪ್ಪನೂ ಬಳಸ್ಬೋದು. ಸ್ವಲ್ಪ ಫ್ರೆಶ್ ಆಗಿರುವ ಕರಿಬೇವು ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡ್ತಾಯಿದ್ದೀನಿ. ಅದು ತುರಿದು ಇಟ್ಕೊಂಡಿರುವಂಥ ಆಲೂಗಡ್ಡೆಯನ್ನು ಹಾಕ್ತಾಯಿದ್ದೀನಿ. ನೋಡಿ, ಈಗ ಇದನ್ನು ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಿಬಿಟ್ಟು ಇದಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತೀನಿ. ನೋಡಿ, ಉಪ್ಪನ್ನು ಹಾಕಿ ಮಿಕ್ಸ್ ಮಾಡ್ಕೋತೀನಿ ರೀ. ಈಗ ಇದು ಒಂದು ಕುದಿ ಬಂದರೆ ಸಾಕ್ರಿ. ನೋಡಿ, ಒಂದೇ ಕುದಿ ಬರಬೇಕಿದು. ನೋಡಿ, ಕುದಿ ಬಂದದ. ನಾನು ಗ್ಯಾಸನ್ನು ಲೋ ಫ್ಲೇಮ್ದಲ್ಲಿಟ್ಟು ಯಾವ ಬಟ್ಲೆ ನೀರು ಹಾಕಿನಲ್ರಿ ಅದರಲ್ಲೇ 1 ಬಟ್ಲಾಗಷ್ಟು ಚಿರೋಟಿ ರವೆಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಚಿರೋಟಿ ರವೆ ಇಲ್ಲ, ಉಪ್ಪಿಟ್ಟು ರವೆ ಐತೆ ಅಂದ್ರೆ ನೀವು ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಹಾಕಿರಿ. ಇದು ಬೇಗನೆ ಗಂಟಾಗ್ತೈತೆ. ನೀವು ಗ್ಯಾಸನ್ನು ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿನೂ ಗ್ಯಾಸನ್ನು ಆನ್ ಮಾಡ್ಕೋಬೋದು. ಅಥವಾ ನೋಡಿ, ಈ ರೀತಿ ಸೌಕಾಶ ಹಾಕಿಬಿಟ್ಟು ಕಂಟಿನ್ಯೂ ಆಗಿ ತಿರುಗಿಸ್ರಿ, ಅವಾಗ ಏನಾಗೋದಿಲ್ಲ, ಗಂಟಾಗೋದಿಲ್ಲ. ನೀಟಾಗಿ ಮಿಕ್ಸ್ ಮಾಡಿ ಪಾತ್ರೆ ತಳ ಬಿಡೋವರೆಗೂ ಬೇಯಿಸ್ಬಿಟ್ಟು ತೊಗೋಬೋದು. ಇಲ್ಲ ನಮಗೆ ರವೆ ಬೇಡ ಅಂದರೆ ಇಲ್ಲಿ ಇನ್ನೊಂದು ನೀವು ಅಕ್ಕಿ ಹಿಟ್ಟನ್ನಾದ್ರೂ ಬಳಸ್ಬೋದು, ನಡೀತದೆ. ಒಂದು ಅರ್ಧ ಸ್ಪೂನ್ ಆಗಷ್ಟೇ ರೆಡ್ ಚಿಲ್ಲಿ ಫ್ಲೇಕ್ಸನ್ನು ಹಾಕ್ತಾಯಿದ್ದೀನಿ. ನೋಡಿ, ಇಲ್ಲ ಮಕ್ಕಳಿಗೆ ಮಾಡ್ತೀವಿ ನಮ್ಗೆ ಖಾರನೇ ಬೇಡ ಅನ್ನೋರು ನೀವು ಏನು ಮಾಡ್ಬೋದು, ಈ ರೆಡ್ ಚಿಲ್ಲಿ ಫ್ಲೇಕ್ಸನ್ನಾದ್ರೂ ಏನು ಮಾಡ್ಬೋದು, ಸ್ಕಿಪ್ ಮಾಡ್ಬೋದು, ನಡೀತದೆ. ನೋಡಿ, ಪಾತ್ರೆ ತಳ ಬಿಡೋವರೆಗೂ ಬೇಯಿಸ್ಬಿಟ್ಟು ತೊಗೊರಿ. 1 ಬಟ್ಲು ನೀರು, 1 ಬಟ್ಲಾಗಷ್ಟೇ ಚಿರೋಟಿ ರವೆಯನ್ನು ತೊಗೊಂಡಿದ್ದೆ ನಾನು. ನೋಡಿ, ಗ್ಯಾಸನ್ನು ಆಫ್ ಮಾಡಿದ್ದೀನಿ. ಈಗ ಇದು ತುಂಬ ಬಿಸಿ ಅದ ರೀ. ಈಗ ಇದನ್ನೇನು ಮಾಡ್ತೀನಿ, ಬೇರೆ ಒಂದು ಪ್ಲೇಟಿಗೆ ಹಾಕೋತೀನಿ ರೀ. ಸ್ವಲ್ಪ ಕೈ ಮುಟ್ಟುವಷ್ಟರೇ ಇದು ಏನಾಗಬೇಕು ರೀ, ಆರ್ಬೇಕು ನೋಡಿರಿ.
ಈಗ ಆರಿದ ಮೇಲೆ ನಾನು ಇದನ್ನು ಯೂಸ್ ಮಾಡ್ಕೋತೀನಿ. ಆ ಬೇಳೆದೆಲ್ಲ ಏನು ಹುರಿದು ಇಟ್ಟಿದ್ದಲ್ರಿ, ಈಗ ಅದನ್ನು ನೋಡೋಣ್ರಿ. ನೋಡಿ ಇದು ತುಂಬ ಬಿಸಿ ಅದ ರೀ. ಒಂಚೂರು ಈ ಪ್ಲೇಟ್ನಲ್ಲಿ ಆರಲಿ ರೀ. ಆರಿದ ಮೇಲೆ ನಾನು ಏನು ಮಾಡ್ತೀನಿ, ಆಮೇಲೆ ಯೂಸ್ ಮಾಡ್ತೀನಿ. ಇದನ್ನು ಅನ್ಕತಕ ಏನು ಮಾಡ್ತೀನಿ, ಸೈಡಿಗೆ ಇಡ್ತೀನಿ. ಈಗ ಮಿಕ್ಸಿ ಜಾರನ್ನು ತೊಗೊಂಡಿದ್ದೀನಿ. ಮಿಕ್ಸಿ ಅವೆಲ್ಲ ಹುರಿದಿರೋದನ್ನು ಎಲ್ಲ ಏನಾಗ್ಯಾವ್ರಿ, ಆರ್ಯಾವ. ಈಗ ಫಸ್ಟ್ ಏನು ಮಾಡ್ತಾಯಿದ್ದೀನಿ, ಕರಿಬೇವು ಸೊಪ್ಪು ಮೆಣಸಿನ್ಕಾಯಿನ ಇವತ್ತು ನೋಡಿ ನಾನು ಪೋಡಿ ಮಸಾಲ ಅಥವಾ ಗನ್ ಪೌಡ್ರನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಬ್ಬೊಬ್ರು ಒಂದೊಂದು ಥರ ಸ್ವಲ್ಪ ಚೇಂಜ್ ಮಾಡ್ತಾರೆ. ನಾನು ಯಾವ ರೀತಿ ಮಾಡ್ತಾಯಿದ್ದೀನಿ ಅಂತ ಹೇಳಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿರಿ. ಈಗ ಇದನ್ನು ಪೌಡ್ರ್ ಮಾಡ್ಕೊಂಡ್ರಿ. ನೋಡಿ ಫಸ್ಟು ಮೆಣಸಿನ್ಕಾಯಿ ಕರಿಬೇವು ಸೊಪ್ಪನ್ನು ಮಾಡಿದ್ದೀನಿ. ಈಗ ಎಳ್ಳು, ಶೇಂಗಾ, ಬೆಳ್ಳುಳ್ಳಿ, ಕೊಬ್ಬರಿ ಅದೇನು ಹುರ್ಕೊಂಡಿದ್ದಿಲ್ಲ ಅದನ್ನು ಹಾಕಿ ಆಮೇಲೆ ಬೇಳೆಯನ್ನು ಹಾಕೋತೀನಿ ನೋಡಿ. ನೀವು ಮೆಜರ್ಮೆಂಟ್ ಅಜ್ಮಾಸ್ ಹಾಕಿರೋ ಅಥವಾ ಟೇಸ್ಟ್ ಚೇಂಜ್ ಆಗ್ತೈತ್ರಿ. ಅದಕ್ಕೆ ಇದನ್ನೇನು ಮಾಡಿರಿ, ಕರೆಕ್ಟಾಗಿಯೇ ಏನು ತೊಗೊಂಡ್ರು ಮೆಜರ್ಮೆಂಟ್ ಮಾಡಿನೇ ಹಾಕಿರಿ. ಇದಕ್ಕೊಂದು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಈಗ ನುಣ್ಣಿಗೆ ಪುಡಿ ಮಾಡ್ಕೊಂಡು ತೊಗೊಂಡ್ರಿ. ಆ ಬ್ಯಾಡಗೆ ಮೆಣಸಿನ್ಕಾಯ್ದಿಂದ ಕಲರ್ನು ತುಂಬಾ ಚೆನ್ನಾಗಿ ಬರ್ತದೆ. ಬ್ಯಾಡಗೆ ಮೆಣಸಿನ್ಕಾಯ್ದಿಂದ ಖಾರ ಆಗೋದಿಲ್ಲ. ನಿಮಗೆ ಖಾರ ಇಷ್ಟ ಅನ್ನೋರು ಖಾರ ಇರೋ ಮೆಣಸಿನ್ಕಾಯಿನ ಏನು ಮಾಡ್ಬೋದು, ಹಾಕೋಬೋದು. ನೋಡಿ ಇದು ಫ್ರೆಶ್ ಆಗಿರುವಂಥ ಪೋಡಿ ಮಸಾಲ ಅಥವಾ ಗನ್ ಪೌಡ್ರ್ ರೆಡಿ ಆಗೈತೆ ನೋಡಿ ಫೈನ ಪೌಡ್ರ್ ಮಾಡ್ಕೊರಿ. ನೋಡಿ ವಾಸನೆ ಅಂತೂ ತುಂಬ ಘಮಘಮನೆ ಬರತೈತಿ. ನೋಡಿ ತುಂಬಾ ಕಲರ್ ಎಷ್ಟು ಚೆನ್ನಾಗಿ ಬಂದೈತೆ ನೋಡಿರಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಕಡಿಮೆ ಬಿದ್ದದ್ರಿ, ನಾನು ನೋಡಿದ್ದೀನಿ. ನೋಡಿ ಉಪ್ಪನ್ನು ಸ್ವಲ್ಪ ಹಾಕ್ರಿ, ಇಲ್ಲಾಂದ್ರೆ ಚಿರಕ್ ಹತ್ತಿರ್ತದೆ. ಇದಕ್ಕಿನ್ನ ಒಂದು ಚೂರ ಉಪ್ಪನ್ನು ಹಾಕಿಬಿಟ್ಟು ಮಿಕ್ಸ್ ಮಾಡ್ತೀನಿ ರೀ. ನೋಡಿ ಟೇಸ್ಟಿಯಾಗಿರುವಂಥ ಗನ್ ಪೌಡ್ರು ಅಥವಾ ಪುಡಿ ಮಸಾಲ ರೆಡಿ ಆಗ್ಯದ್ರಿ. ನೀವು ಇದನ್ನು ಬಿಸಿ ಬಿಸಿ ದೋಸೆ, ಇಡ್ಲಿ, ಪಡ್ಡು ಮೇಲೆ ಸ್ಪ್ರಿಂಕಲ್ ಮಾಡ್ಬೋದು. ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ. ನೀವು ಪರಾಟ ಜೊತೆನೂ ತಿನ್ಬೋದು. ಬಿಸಿ ಅನ್ನ, ತುಪ್ಪ, ಈ ಮಸಾಲ ಅಂತೂ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ನೋಡಿರಿ. ಅಥವಾ ನಿಮ್ಮ ಮಕ್ಕಳೆಲ್ಲೋ ಶಾಲಾ ಕಾಲೇಜಿಗೆ ಹೊರಗೆ ಕಲಿತಾರಂದ್ರೆ ಈ ರೀತಿ ಪುಡಿ ಮಸಾಲಾನ ಮಾಡಿಕೊಡ್ರಿ. ಬಿಸಿ ಬಿಸಿ ಅನ್ನದ ಜೊತೆ ಇದನ್ನು ಹಾಕೊಂಡು ತಿಂದ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರ್ತದೆ ರೀ. ಟೇಸ್ಟ್ ಇನ್ನೋದ, ಹೆಲ್ದಿ ಇನ್ನೋದ. ನೋಡಿ ನೀವು ಇದನ್ನೊಂಥರ ವಿಟಮಿನ್ ಪೌಡ್ರು ಅನ್ಬೋದು, ಎಳ್ಳದೆಲ್ಲ ಹಾಕಿಲ್ಲ. ಅಥವಾ ಅದರ ಏನು ಬೆನಿಫಿಟ್ಸ್ ಅದಾವತ್ತು ಹೇಳಿ ನೀವು ಗೂಗಲ್ದಲ್ಲಿ ಹೋಗಿನೂ ಚೆಕ್ ಮಾಡ್ಬೋದು ನೋಡಿರಿ. ಆದಷ್ಟು ಸ್ವಲ್ಪ ಮಾಡ್ಕೊರಿ. ಫ್ರೆಶ್ ಇದ್ದಷ್ಟು ಟೇಸ್ಟ್ ಚೆನ್ನಾಗಿ ಬರ್ತದೆ ನೋಡಿ. ಇದನ್ನು ಅನ್ಕತಕ ಸೈಡಿಗೆ ಇಟ್ಟೀನಿ. ಒಂದು ಏರ್ಟೈಟ್ ಡಬ್ಬದಾಗ ಹಾಕಿಬಿಟ್ಟು ನೀವು 1 ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಈಗ ಇದನ್ನು ಆರ್ಯದ್ರಿ. ಇದನ್ನು ಭಾರ ಹಾಕಿ ಚೆಂದಂಗೆ ನಾದ್ಕೊರಿ. ಎಷ್ಟು ಚೆಂದಂಗೆ ನಾತಿರಲ್ಲ ಅವಾಗ ಏನಾಗ್ತೈತಿ, ಚಿರೋಟ್ ರವೆ ಇರ್ತದಲ್ಲ ತುಂಬಾ ಸಾಫ್ಟ್ ಆಗ್ತದೆ ನೋಡಿರಿ. ಇವತ್ತು ಮೊಸರು ಇಲ್ಲ, ಸೋಡಾ, ಏನನ್ನು ಬಳಸ್ತೇನೆ ಟೇಸ್ಟಿಯಾಗಿರುವಂಥ ರೆಸಿಪಿಯನ್ನು ಮಾಡ್ತಾಯಿದ್ದೀನಿ. ನೀವು ಇದನ್ನು ಬೆಳಗಿನ ತಿಂಡಿಗಾದರೂ ಮಾಡ್ಕೋಬೋದು, ಸಾಯಂಕಾಲ ಸ್ನ್ಯಾಕ್ಸಿಗಾದರೂ ಮಾಡ್ಕೋಬೋದು ನೋಡಿರಿ. ಟೇಸ್ಟಿನೂ ಅದ, ಹೆಲ್ತಿನೂ ಅದ ನೋಡಿರಿ. ನೀವು ಎಷ್ಟು ಚೆಂದ ನಾತಿರಲ್ಲ ಅಷ್ಟೇನಾಗ್ತದೆ, ಸಾಫ್ಟ್ ಆಗ್ತದೆ. ಇದನ್ನು ನೋಡಿ ಈ ಕೈಗೆ ಒಂದು ಸ್ವಲ್ಪನೇ ಎಣ್ಣೆ ಹಚ್ಚಿ ಈ ರೀತಿ ಚಿಕ್ಕ ನೋಡಿ ಬಾಲ್ಸ್ ಥರ ಅಥವಾ ರೌಂಡ್ ಶೇಪ್ದಲ್ಲಿ ಮಾಡ್ಕೋತೀನಿ ನೋಡಿ. ನೀವು ಈ ರೀತಿ ಆದಷ್ಟು ಸಣ್ಣ ಮಾಡಿರಿ, ಬೇಗನೆ ಏನಾಗ್ಬಿಡ್ತಾವೆ, ಸ್ಟೀಮ್ ಮಾಡೋಕ್ಕಿದ್ದೀನಿ ರೀ ನಾನು ಇದನ್ನು, ಬೇಗನೆ ಸ್ಟೀಮ್ ಆಗ್ತಿಬಿಡ್ತಾವೆ. ಇಲ್ಲ ರೌಂಡ್ ಅಂದ್ರೆ ಆ ರೀತಿಯೂ ಮಾಡ್ಬೋದು, ಸಿಲಿಂಡ್ರಿಕಲ್ ಶೇಪ್ದಲ್ಲಿನೂ ಮಾಡ್ಕೋಬೋದು ನೋಡಿ. ನಾನು ಒಂದು 2-3 ಮಾಡಿ ತೋರಿಸಿದ್ದೀನಿ ನಿಮಗೆ. ನಾವು ಉಳಿದಿದ್ದನ್ನು ನೋಡಿ ಈ ರೀತಿ ಸಿಲಿಂಡ್ರಿಕಲ್ ಶೇಪ್ದಲ್ಲಿ ಮಕ್ಕಳಿಗೇನಾದರೂ ಡಿಫ್ರೆಂಟ್ ಶೇಪ್ದಲ್ಲಿ ಮಾಡಿಕೊಟ್ರು ಇಷ್ಟ ಆಗ್ತಾವಲ್ಲ ನೋಡಿ. ನೀವು ಯಾವುದೇ ಶೇಪ್ದಲ್ಲಿನೂ ಮಾಡಿರಿ. ನಾನು 3 ರೀತಿ ಮಾಡಿಬಿಟ್ಟು ತೋರಿಸಿದ್ದೀನಿ. ಈಗ ಉಳಿದಿದ್ದನ್ನು ಎಲ್ಲನೂ ರೆಡಿ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಸ್ಟೀಮ್ ಮಾಡಬೇಕು ರೀ. ಸ್ಟೀಮ್ ಮಾಡೋಕ್ಕೆ ಕಡಾಯಲ್ಲಿ ನೀರನ್ನು ಹಾಕಿಬಿಟ್ಟು ಚಾಣಿಗೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಚ್ಚಿ ಮುಚ್ಚಿ ನೋಡಿ ಒಂದು 5 ನಿಮಿಷ ಸ್ಟೀಮ್ ಮಾಡ್ತೀನಿ. ನೀವು ಇದನ್ನು ಡೋಕ್ಲಾ ಪ್ಲೇಟ್, ಇಡ್ಲಿ ಪ್ಲೇಟ್ನಲ್ಲಿನೂ ಸ್ಟೀಮ್ ಮಾಡ್ಬೋದು. 5 ನಿಮಿಷ ಸ್ಟೀಮ್ ಮಾಡೀನಿ ರೀ. ಈಗ ಇದು ಸ್ಟೀಮ್ ಆಗೈತಿ ನೋಡಿ. ಇದು ಒಂದು ಸ್ವಲ್ಪ ತಾರ್ಲಿ ರೀ. ನೋಡಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದ ನೋಡಿ. ಇದಕ್ಕೊಂದು ಒಗ್ಗರಣೆ ಮಾಡೋಣ್ರಿ. ಒಗ್ಗರಣೆಯಿಂದ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ ನೋಡಿ. ಇವು ನೋಡಿರಿ ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಬಂದವು. ಸೋಡಾ ಇಲ್ಲ, ಏನೂ ಇಲ್ಲ. ಒಂದು ಬೆಳಗ್ಗೆ ಗಡಿಬಿಡಿಯಲ್ಲಿ ಕಡಿಮೆ ಸಮಯದಲ್ಲೇನೂ ನೀವು 10 ನಿಮಿಷದಲ್ಲೇ ಮಾಡ್ಕೋಬೋದು. ಈ ಒಗ್ಗರಣೆಗೆ ತುಪ್ಪನೂ ಹಾಕ್ಕೋಬೋದು, ಎಣ್ಣೆನೂ ಹಾಕ್ಕೋಬೋದು. ಒಂದು ಅರ್ಧ ಸ್ಪೂನಾಗಷ್ಟೇ ಎಣ್ಣೆ ಹಾಕಿಬಿಟ್ಟು 1/4 ಟೀ ಸ್ಪೂನಾಗಷ್ಟೇ ಸಾಸಿವೆ, ಜೀರಿಗೆ ಹಾಕಿ ಸ್ವಲ್ಪ ಕರಿಬೇವು ಸೊಪ್ಪನ್ನು ಹಾಕಿದ್ದೀನಿ. ಅದೆಲ್ಲ ಫ್ರೈ ಆದಮೇಲೆ ಇದನ್ನು ಹಾಕಿ ನೋಡಿ. ಈ ರೀತಿ ನೀವು ಇದನ್ನು ಇವತ್ತು ಪುಡಿ ಮಸಾಲ ಮಾಡಿನಂತ ಈ ರೀತಿ ಮಾಡಿದೆ. ಇಲ್ಲ ಇಷ್ಟನ್ನೇ ನೀವು ಪ್ಲೇನಾಗಿ ಮಾಡಿಬಿಟ್ಟು ಬರೀ ಒಗ್ಗರಣೆ ಹಾಕಿಬಿಟ್ಟು ನೀವೇನು ಮಾಡ್ಬೋದು, ಸರ್ವ್ ಮಾಡ್ಬೋದು. ಆದರೆ ಈ ಗನ್ ಪೌಡ್ರ್ ಅಥವಾ ಪುಡಿ ಮಸಾಲ ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಾಗ್ತದೆ. 1 ಸ್ಪೂನಾಗಷ್ಟೇ ಹಾಕಿದ್ದೀನಿ ನೋಡಿ. ಈ ರೀತಿ ಮಸಾಲೆ ಹಾಕಿದ್ರೆ ಏನೂ ಬೇಡ, ಚಟ್ನಿ ಸಾಂಬಾರು ಏನೂ ಬೇಡ, ಹಾಗೇ ಬಿಸಿ ತಿನ್ಬೋದು. ಲಾಸ್ಟಿಗೆ ಒಂದು ಸ್ವಲ್ಪ ಏನು ಮಾಡಿದ್ದೀನಿ, ಕೊತ್ತಂಬರಿ ಸೊಪ್ಪನ್ನು ಹಾಕಿನಿ ನೋಡಿ. ಅದ್ರ ಮೇಲೆಲ್ಲ ಮಸಾಲೆ ಎಲ್ಲ ಎಷ್ಟು ನೀಟಾಗಿ ಕೋಟ್ ಆಗೈತಿ. ಆ ಬ್ಯಾಡಗೆ ಮೆಣಸಿನ್ಕಾಯ್ದಿಂದ ಕಲರ್ನು ತುಂಬಾ ಚೆನ್ನಾಗಿ ಕಾಣತೈತಿ. ಎಷ್ಟು ಕಲರ್ಫುಲ್ ಆಗೈತೆ ನೋಡಿ. ಬಿಸಿ ಹಾಗೇ ತಿನ್ಬೋದು. ಇಲ್ಲ ಅಂದರೂ ನೀವು ಇದನ್ನು ಏನು ಮಾಡ್ಬೋದು, ಕಾಯಿ ಚಟ್ನಿ ಜೊತೆನೂ ಸರ್ವ್ ಮಾಡ್ಬೋದು. ಇಲ್ಲ ಕಾಯಿ ಚಟ್ನಿ ಮಾಡೋಕ್ಕೂ ನಮಗೆ ಟೈಮ್ ಇಲ್ಲ ಅಂದ್ರೆ ನೀವೇನು ಮಾಡ್ಬೋದು, ಇದನ್ನು ಸಾಸ್ ಜೊತೆನೂ ಸರ್ವ್ ಮಾಡ್ಬೋದು ನೋಡಿರಿ. ಎಷ್ಟು ಸಾಫ್ಟಾಗಿ ಎಷ್ಟು ಚೆನ್ನಾಗಿ ಆ ಮಸಾಲೆ ಎಲ್ಲ ಲೈಟಾಗಿ ಅದ್ರ ಮೇಲೆ ನೋಡಿರಿ. ಇವು ಮಿನಿ ಇಡ್ಲಿ ಥರ ಕಾಣತ್ತವ ನೋಡಿ ಎಷ್ಟು ಚೆನ್ನಾಗಿ ಬಂದವು ನೋಡಿರಿ. ತುಂಬ ಸಿಂಪಲ್ ಆದರೆ ಅದರ ಟೇಸ್ಟ್ ಅಂತೂ ತುಂಬ ಅದ್ಭುತ ನೋಡಿರಿ. ಇಲ್ಲಾಂದ್ರೂ ನೀವೇನು ಮಾಡಿರಿ, ಸಾಸ್ ಜೊತೆ ಇದನ್ನು ಸರ್ವ್ ಮಾಡಿರಿ. ಈ ಗನ್ ಪೌಡ್ರ್ ಅಥವಾ ಪುಡಿ ಮಸಾಲ ರೆಸಿಪಿ, ಈ ಬ್ರೇಕ್ಫಾಸ್ಟ್ ರೆಸಿಪಿ ಎರಡೂ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗೆ
ಹೊಸ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ. ಈ ವಿಡಿಯೋವನ್ನು ಹೈಪ್ ಮಾಡಿರಿ. ಹೈಪ್ ಮಾಡೋದ್ರಿಂದ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತೈತಿ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.